ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಬಿಜೆಪಿ ಬಂಗಾಳ ಸೋತ್ರೆ ಮೋದಿ ರಿಸೈನ್. ಬಿಜೆಪಿ ಪರ ತುತ್ತೂರಿ ಓದುತ್ತಿದೆಯಾ ಸಮೀಕ್ಷೆಗಳು? 2021 ಎಕ್ಸಿಟ್ ಪೋಲ್ ಹೇಳೋದೇನು, ನಡೆದಿದ್ದಾದರೂ ಏನು? ಈ ಸಲ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭರ್ಜರಿ ಜಯ ಸಾಧಿಸುತ್ತದೆ ಅಂತ ಹೇಳಿ ಬಹುತೇಕ ಚುನಾವಣಾ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಆದರೆ ಪೀಪಲ್ ಪಲ್ಸ್ ಮಾತ್ರ ಆಶ್ಚರ್ಯಕರ ಫಲಿತಾಂಶ ಕೊಟ್ಟಿದೆ. ಟಿಎಂಸಿ ಭರ್ಜರಿ ಜಯ ಸಾಧಿಸುತ್ತದೆ, ಬಿಜೆಪಿ ಗೆಲುವಿನ ಸನಿಹ ಕೂಡ ಸುಳಿಯೋಕೆ ಸಾಧ್ಯವಿಲ್ಲ ಅಂತ ಹೇಳಿ ಆಶ್ಚರ್ಯಕರವಾದ ವರದಿ ಕೊಟ್ಟಿದೆ. ಹಾಗಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸೋತ್ರೆ ಸೋಲಿನ ನೈತಿಕತೆ ಹೊಣೆ ಹೊತ್ತು ಮೋದಿ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರಾ? ಬಿಜೆಪಿ ಪರ ತುತ್ತೂರಿ ಊದುತ್ತಿದೆಯಾ ಬಹುತೇಕ ಸಮೀಕ್ಷೆಗಳು? 2021 ಎಕ್ಸಿಟ್ ಪೋಲ್ ಹೇಳಿದ್ದೇನು, ನಡೆದಿದ್ದೇನು? ಈ ಕುರಿತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಸಲದ ಪಂಚರಾಜ್ಯ ಚುನಾವಣೆಯಲ್ಲಿ ದೊಡ್ಡ ರಾಜ್ಯಗಳು ಅಂದರೆ ಪಶ್ಚಿಮ ಬಂಗಾಳ, ಕೇರಳ ಮತ್ತು ತಮಿಳುನಾಡು. ಈ ಮೂರು ರಾಜ್ಯಗಳ ಪೈಕಿ ದಕ್ಷಿಣದ ತಮಿಳುನಾಡು, ಕೇರಳದಲ್ಲಿ ಬಿಜೆಪಿ ಗೆಲ್ಲಲ್ಲ ಅಂತ ಹೇಳಿ ಬಹುತೇಕ ಸಮೀಕ್ಷೆಗಳು ವರದಿ ಮಾಡಿದೆ. ಹಾಗಾದ್ರೆ ಈಗ ಪ್ರಶ್ನೆ ಇರೋದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ. ಈ ರಾಜ್ಯವನ್ನು ಗೆಲ್ಲಬೇಕು ಅಂತ ಬಿಜೆಪಿ ನಾಯಕರು 2011ರಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲೂ ಕೇಂದ್ರದಲ್ಲಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲಂತೂ ಮೋದಿ ತಮ್ಮ ದಂಡು ದಾಳಿಯನ್ನು ಕಟ್ಟಿಕೊಂಡು ಪಶ್ಚಿಮ ಬಂಗಾಳಕ್ಕೆ ದಂಡೆತ್ತಿ ಹೋಗಿದ್ದಾರೆ. ದೀದಿ ಓ ದೀದಿ ಅಂತ ಹೇಳಿ ಚುನಾವಣಾ ಭಾಷಣ ಮಾಡಿ ಅಬ್ಬರಿಸಿ ಬೊಬ್ಬೆರಿದಿದ್ದಾರೆ. ಈ ಸಲವೂ ಅಲ್ಲಿನ 294 ಕ್ಷೇತ್ರದಲ್ಲೂ ಮೋದಿಯ ಮುಖವಾಣಿಯಂತೆ ಬಿಜೆಪಿ ಚುನಾವಣೆ ಎದುರಿಸಿದೆ. ಹೀಗಾಗಿ ಈ ಸಲ ಪಶ್ಚಿಮ ಬಂಗಾಳ ಬಿಜೆಪಿ ಕೈವಶವಾಗುತ್ತೆ, ದೀದಿ ಆಡಳಿತ ಅಂತ್ಯವಾಗುತ್ತೆ ಅಂತ ಹೇಳಿ ಚುನಾವಣೆ ಶುರು ಮಾಡ್ಕೊಳ್ಳೋಕ್ಕೂ ಮೊದಲಿಂದಲೂ ಬಹುತೇಕ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಂಬಿಸಿದ್ವು. ಅದರಂತೆ ನಿನ್ನೆ ಚುನಾವಣೆ ಮುಗಿದ ಬೆನ್ನಲ್ಲೇ ಹೊರಬಿದ್ದ ಎಕ್ಸಿಟ್ ಪೋಲ್ ಫಲಿತಾಂಶಗಳು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭರ್ಜರಿ ಜಯ ಸಾಧಿಸುತ್ತದೆ ಅಂತ ಹೇಳಿ ವರದಿ ಮಾಡಿವೆ. ಆದರೆ ಪೀಪಲ್ ಪಲ್ಸ್ ಮಾತ್ರ ಟಿಎಂಸಿ 177ರಿಂದ 187 ಸ್ಥಾನಗಳಲ್ಲಿ ಗೆದ್ದು ಭರ್ಜರಿ ಬಹುಮತ ಪಡೆಯಲಿದೆ ಎಂದು ಹೇಳಿದ್ದು. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಮತ್ತೊಮ್ಮೆ ಟಿಎಂಸಿ ಮತ್ತೆ ಗೆದ್ರೆ 4ನೇ ಸಲ ದೀದಿ ವೆಸ್ಟ್ ಬೆಂಗಾಲ್ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಇದರ ಜೊತೆಗೆ ಬಿಜೆಪಿ ಭಾರಿ ಮುಖಭಂಗ ಎದುರಾಗುತ್ತೆ. ಅಷ್ಟೇ ಅಲ್ಲ, ಕೇಂದ್ರದಲ್ಲಿ ಮೋದಿ ಇಮೇಜ್ ಡೌನ್ ಆಯ್ತಾ ಅನ್ನೋ ಅನುಮಾನಕ್ಕೆ ರೆಕ್ಕೆ ಪುಕ್ಕ ಹುಟ್ಟಿಕೊಳ್ಳುವಂತ ಆಗುತ್ತೆ. ಇನ್ನು ಈ ಬಾರಿ ರಿಯಾಕ್ಟ್ ಮಾಡಿರೋ ಟಿಎಂಸಿ ರಾಜ್ಯಸಭಾ ಸಂಸದ ಡೈರೆಕ್ಟ್ ಒಬ್ರಯನ್ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸೋತ್ರೆ ಮೋದಿ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರಾ ಅಂತ ಹೇಳಿ ನೇರವಾಗಿ ಸವಾಲಿಸಿದ್ದಾರೆ. ಈ ಕುರಿತು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಡೈರೆಕ್ಟ್ ಒಬ್ರಿಯನ್, ರಾಜ್ಯದ 294 ವಿಧಾನಸಭಾ ಕ್ಷೇತ್ರದಲ್ಲೂ ಮೋದಿಯವರು ಬಿಜೆಪಿಯ ಮುಖವಾಣಿಯಂತೆ ಬಿಂಬಿಸಿಕೊಂಡಿದ್ದಾರೆ. ಅವರಿಗೆ ಧೈರ್ಯವಿದ್ದರೆ ನನ್ನ ಸವಾಲನ್ನು ಸ್ವೀಕರಿಸಲಿ ಅಂತ ಹೇಳಿದ್ದಾರೆ. ಬಂಗಾಳದ ಎಲ್ಲ ಕ್ಷೇತ್ರದಲ್ಲೂ ನಾನೇ ಅಭ್ಯರ್ಥಿ ಅಂತ ಹೇಳಿ ಮೋದಿ ಹೇಳಿದ್ದಾರೆ. ಮೇ 4ರಂದು ಚುನಾವಣಾ ಫಲಿತಾಂಶ ಬಂದು ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಪಕ್ಷವು ಮತ್ತೆ ಅಧಿಕಾರಕ್ಕೆ ಬಂದಾಗ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡೋ ಧೈರ್ಯವನ್ನು ತೋರಿಸಿ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೆ ಬಿಜೆಪಿ ಕಡೆಯಿಂದ ಯಾವುದೇ ರಿಯಾಕ್ಷನ್ ಬಾರದೇ ಇರುವುದು ನಿಜಕ್ಕೂ ವಿಪರ್ಯಾಸ. ನಿಮಗೆ ಗೊತ್ತಿರಲಿ, ಪಶ್ಚಿಮ ಬಂಗಾಳದ ಒಟ್ಟು 294 ವಿಧಾನಸಭಾ ಕ್ಷೇತ್ರಗಳ ಪೈಕಿ 148 ಕ್ಷೇತ್ರಗಳನ್ನು ಗೆದ್ದರೆ ಬಹುಮತ ಪಡೆಯಬಹುದು. PRQ ಪೋಲ್, ಡೈರಿ ಚಾಣಕ್ಯ, ಮೆಟ್ರಿಸ್ ಇವೆಲ್ಲ ಸಂಸ್ಥೆಗಳು ಬಿಜೆಪಿ ಅಧಿಕ ಸ್ಥಾನ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಿವೆ. ಆದರೆ ಪೀಪಲ್ ಪಲ್ಸ್ ಮಾತ್ರ ಟಿಎಂಸಿ 177ರಿಂದ 187 ಸ್ಥಾನಗಳಲ್ಲಿ ಗೆದ್ದು ಭರ್ಜರಿ ಬಹುಮತ ಪಡೆಯಲಿವೆ ಅಂತ ಭವಿಷ್ಯ ನುಡಿದಿದೆ. ಹಾಗಾದರೆ ಬಿಜೆಪಿ ಪರ ಬಂದಿರೋ ಬಹುತೇಕ ಸಮೀಕ್ಷಾ ವರದಿಗಳು ನಿಜವಾಗುತ್ತವ ಅಂತ ನೋಡುವುದಾದರೆ 2021 ಚುನಾವೋತ್ತರ ಸಮೀಕ್ಷೆ ಏನು ಬಂದಿತ್ತು ಅನ್ನುವುದನ್ನು ನೀವು ನೋಡಲೇಬೇಕಾಗುತ್ತದೆ. 2021 ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಗೆ ಸುಮಾರು 150ರಿಂದ 160 ಸೀಟುಗಳು ಮತ್ತು ಬಿಜೆಪಿಗೆ 110ರಿಂದ 125 ಸೀಟುಗಳು ಬರಬಹುದು ಅಂತ ಎಕ್ಸಿಟ್ ಪೋಲ್ ಹೇಳಿದ್ದವು. ಜಲ್ಕಿ ಮತ್ ಸಮೀಕ್ಷೆಯು ಬಿಜೆಪಿಗೆ 160ಕ್ಕೂ ಹೆಚ್ಚು ಸೀಟುಗಳು ಬರಲಿದೆ ಎಂದಿತ್ತು. ಆದರೆ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಪಕ್ಷ 213 ಸೀಟುಗಳನ್ನು ಗೆಲ್ಲುವ ಮೂಲಕ ಅಭೂತಪೂರ್ವ ಭರ್ಜರಿ ದಿಗ್ವಿಜಯ ಸಾಧಿಸಿತ್ತು. ಬಿಜೆಪಿ ಕೇವಲ 77 ಸೀಟುಗಳಷ್ಟೇ ಪಡೆದಿತ್ತು. ಹೀಗಾಗಿ ಈ ಸಲದ ವೆಸ್ಟ್ ಬೆಂಗಾಲ್ ರಿಸಲ್ಟ್ ಏನಾಗುತ್ತೋ ಅನ್ನೋ ಕುತೂಹಲ ದೇಶದ ಜನರನ್ನು ಇನ್ನಿಲ್ಲದಂತೆ ಕಾಡುತ್ತಿದೆ. ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಸೋತರೆ ಭಾರಿ ಮುಖಭಂಗ ಎದುರಾಗುವುದು ಗ್ಯಾರಂಟಿ. ಸ್ನೇಹಿತರೆ, ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕೆಂದರೆ
ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.